ಹಸು ನೋಡಿದ್ದಷ್ಟು ಪುಷ್ಟವಾಗಿದೆ. ಓರಿ, ಓಕೆ, ಸಾರಿ. ಅದು ಹೆಂಗೆ ಪ್ರೂವ್ ಮಾಡ್ತಾ ಇದ್ದಾರೆ ಅಂದರೆ ಹಳ್ಳಿ ಹೈದ, ನಮ್ಮ ಹೈದ ಫುಲ್ಲು ಅಷ್ಟೇ, ಬೆಲೆನೇ ಇಲ್ಲ. ಬಿಟ್ಟು ಓಡ್ಬೇಕು ತಾನೆ ನೀನು, ನಮ್ಮ ಬೇರೆ ಜೊತೆ ಫೈಟ್ ಮಾಡೋಣ. ಅಲ್ಲಿ ವ್ಯೂ ನೋಡಿ ಅಂತಂದ್ರೆ ಇಲ್ಲಿ ನೋಡಿ ಹಸುಗಳಿಗೆ ಎಷ್ಟೊಂದು ಮೇವಿದೆ ಅಂತೆ. ಈ ಪೋಲ್ ಹತ್ರ ಒಂದು ಸೆಲ್ಫಿ, ಒಂದು ಅಲ್ವಾ, ಒಂದು ಫೋಟೋ ಕೊಟ್ಟರು, ನೀರು, ಬನಾನಾ, ಏನು ಬಿಡಪ್ಪ, ಏನು ಬೇಡವಾ. ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು RC ಸ್ಟೋರೀಸ್ ಯೂಟ್ಯೂಬ್ ಚಾನಲ್. ನೀವೇನಾದರೂ ಫಸ್ಟ್ ಟೈಮ್ ಈ ವಿಡಿಯೋ ನೋಡ್ತಾ ಇದ್ರೆ, ನಾನು ಚಂದನ ಕ್ಯಾಲಿಫೋರ್ನಿಯಿಂದ ಮಾತಾಡ್ತಾ ಇದ್ದೀನಿ, ಅಮೇರಿಕಾದಲ್ಲಿ. ಇವಾಗ ಟೈಮ್ ಆಲ್ಮೋಸ್ಟ್ ಎಷ್ಟಾಯಿತು, 5:30 ಆಗಿದೆ. ಸೊ ಟ್ರೆಕ್ಕಿಂಗಿಗೆ ಅಂತ ಹೋಗ್ತಾ ಇದ್ದೀವಿ. ನಾವು ಬಂದಿರೋದು ಮಿಷನ್ ಪೀಕಿಗೆ. ನಾವು ಲಾಸ್ಟ್ ಇಯರ್ ಸೆಪ್ಟೆಂಬರಲ್ಲಿ ಒಂದು ಸರಿ ಬಂದಿದ್ವಿ ಆಲ್ರೆಡಿ, ಬಟ್ ಅದು ಬೇರೆ ರೂಟಿಂದ ಹತ್ತಿದ್ವಿ. ಇವತ್ತು ಬೇರೆ ರೂಟಿಂದ ಹತ್ತುತ್ತಾ ಇದ್ದೀವಿ. ಸೊ ನೋಡಬೇಕು, ಮನೆ ಬಿಟ್ಟಾಗ 4:40 ಆಗಿತ್ತು ಮಾರ್ನಿಂಗ್. ಆ್ಯಕ್ಚುಲಿ ಸನ್ರೈಸ್ ನೋಡಬೇಕು, ಸನ್ರೈಸ್ಗೋಸ್ಕರ ಹೋಗೋಣ ಅಂತ ಪ್ಲ್ಯಾನ್ ಆಗಿದ್ದು, ಬಟ್ ಸ್ವಲ್ಪ ಲೇಟ್ ಆಗೋಯಿತು. ನೋಡೋಣ, ಮೋಸ್ಟ್ಲಿ ಹಾಫ್ ವೇಯಲ್ಲಿ ನೋಡ್ತೀವಿ ಅನ್ಕೋತೀನಿ ಸನ್ರೈಸ್ನ. ಸೊ ಇಲ್ಲಿ ರೂಟ್ ಮ್ಯಾಪೆಲ್ಲ ಹಾಕಿದ್ದಾರೆ. ನಾವು ಈ ರೂಟಲ್ಲಿ ಇವತ್ತೇ ಫಸ್ಟ್ ಟೈಮ್ ಹತ್ತುತ್ತಾ ಇರೋದು. ಸೊ ನೋಡೋಣ ಎಷ್ಟೊತ್ತಿಗೆ ರೀಚ್ ಆಗ್ತೀವಿ ಅಂತ. ಇದು ರೂಟ್ ಮ್ಯಾಪು, ಅಲ್ಲಿ ಬೋರ್ಡ್ ಇದೆ, ಈಸ್ಟ್ ಬೇ ರೀಜನಲ್ ಪಾರ್ಕ್ ಡಿಸ್ಟ್ರಿಕ್ಟ್. ಆ್ಯಕ್ಚುಲಿ ಏನಂದರೆ ಇದು ಪಾರ್ಕಿಂಗ್ ಲಾಟು, ಇಲ್ಲಿ ಪಾರ್ಕ್ ಮಾಡಬೇಕಾಗಿತ್ತು ಗಾಡಿ, ಬಟ್ ನಾವು ಅಲ್ಲಿ ಸ್ವಲ್ಪ ಡೌನಲ್ಲಿ ಪಾರ್ಕ್ ಮಾಡಿದ್ವಿ. ಯಾಕಂದರೆ ಇಲ್ಲಿ ಫುಲ್ ಆಗಿಬಿಟ್ಟಿದೆ ಪಾರ್ಕಿಂಗು. ಅಂದರೆ ರಾಕೇಶ್ ಫ್ರೆಂಡ್ ಮುಂಚೆನೇ ಹೇಳಿದರು ನಮಗೆ, ಇಲ್ಲಿ ಫುಲ್ ಆಗೋಗಿರುತ್ತೆ ಪಾರ್ಕಿಂಗು. ಸೊ ನೋಡಿಕೊಂಡು ಕೆಳಗಡೆನೇ ಪಾರ್ಕ್ ಮಾಡ್ಕೊಳ್ಳಿ ಅಂತ. ಸೊ ನಾವು ಕೆಳಗಡೆ ಪಾರ್ಕ್ ಮಾಡಿ ಒಂದು ಸ್ವಲ್ಪ ದೂರ ಮೇಲ್ಗಡೆ ನಡ್ಕೊಂಬಂದ್ವಿ. ನೋಡಿ, ಇದೇ ಎಂಟ್ರೆನ್ಸು. ಸೊ ಇವಾಗ ಇದ್ರ ಒಳಗಡೆಯಿಂದ ಹೋಗಬೇಕು. ಆ್ಯಕ್ಚುಲಿ ಅಲ್ಲಿ ರೂಟ್ ಮ್ಯಾಪ್ ಎಲ್ಲ ಹಾಕಿದ್ರು, ನೋಡಿಕೊಂಡು ಬಂದ್ವಿ. ನೋಡಿದ್ರೆ ಇಲ್ಲಿ ಜನನೇ ಕಾಣಿಸ್ತಾ ಇಲ್ಲ, ನಾವು ಇಬ್ಬರೇ ಇರೋದು. ಯಾರೋ ಇನ್ನೊಂದು ಫ್ಯಾಮಿಲಿ ಬಂದರು. ಸೊ ನೋಡಬೇಕು, ಇವಾಗ ಸ್ಟಾರ್ಟ್ ಮಾಡಬೇಕು. ಇವಾಗ ಹೋಗ್ತಾ ಇದ್ದೀವಿ, ನಾವಿಬ್ಬರೇ, ಯಾರೂ ಇಲ್ಲ ಅಲ್ಲಿ. ಅರ್ಧ ದಾರಿಲಿ ನೋಡ್ತೀವಿ ಅಷ್ಟೇ. ಇಲ್ಲಿ ನೋಡಿ, ಮೂನ್ ಕಾಣಿಸ್ತಾ ಇದೆ ಈಗ, ಬಟ್ ಸನ್ ಇನ್ನೂ ಬರಬೇಕು. ಎಷ್ಟು ಬೆಳಕಿದೆ ಅಲ್ವಾ ಅರ್ಲಿ ಮಾರ್ನಿಂಗು. ಅಂದರೂ ಇವಾಗ ಡೇಲೈಟ್ ಸೇವಿಂಗ್ಸ್ ನಡೀತಾ ಇದೆಯಲ್ಲ, ಸೊ ಅದಕ್ಕೆ ಬೇಗ ಬೆಳಕಾಗಿ ಹೋಗ್ಬಿಡುತ್ತೆ. ಎಷ್ಟು ಬೆಳಕಿದೆ ನೋಡಿ, ಅರ್ಲಿ ಮಾರ್ನಿಂಗ್ ಬಂದಿದ್ದೀವಿ ಅಂದ್ರೂ. ಬಟ್ ಏನು ಗೊತ್ತಾ, ಲಾಸ್ಟ್ ಟೈಮ್ ನಾವು ಹತ್ತಿದ್ದು ಸ್ವಲ್ಪ ಈಕ್ವಲ್ ಆಗಿತ್ತು ರೋಡು, ಇದೊಂಥರ ಅಪ್ಪಿದೆ ಹಿಂಗೆ. ಮತ್ತು ಅಲ್ಲೇ ಹೋಗಿ ಹತ್ಬೋದಾಗಿತ್ತು ಅದು, ಬಟ್ ಮೀಡಿಯಮ್ ಇದ್ದಿದ್ದು ತಾನೇ ನಾವು. ಹಾಂ, ಇದು ಹಾರ್ಡ್ ಡಿಫಿಕಲ್ಟಾ? ಓಕೆ, ನೋಡೋಣ ಬನ್ನಿ, ಇದು ಒಂದು ಎಕ್ಸ್ಪೀರಿಯನ್ಸ್. ಮತ್ತೆ ಇಬ್ಬರಿದ್ದೀವಲ್ಲ ಆಮೇಲೆ. ಯಾವ ರೋಡ್ ಮತ್ತೆ ಗೊತ್ತಿಲ್ಲ ನಿನಗೆ? ನಾನು ಫಸ್ಟ್ ಟೈಮ್ ಈ ರೋಡಲ್ಲಿ ಬರ್ತಾ ಇರೋದು. ಮ್ಯಾಪ್ ನೋಡಿ ತೆಗೆದುಬಿಟ್ಟು ಗೊತ್ತಾಗುತ್ತೆ. ಇಲ್ಲಿ ಮ್ಯಾಪ್ ಎಲ್ಲ ಕೇಳಿಸ್ಕೊಳ್ಳಿ, ಹೆಂಗೆ ಬರ್ತದೆ ನೋಡಿ. ಏನದು ಇವೆರಡರಲ್ಲಿ ಮುಟ್ಟು ಯಾವ ರೋಡ್ ನೋಡೋಣ? ಪ್ಲೀಸ್ ಇದೆ ಹಂಗಾರೆ ಇದೇ ರೋಡ್ನಲ್ಲಿ. ಅದೇನೋ ಸಂಧಿ ರೋಡು, ಬೇರೆ ಕಡೆ ಹೋಗ್ತಾ ಇದೆಯಲ್ಲ, ಅದು ಅದೇ ಜಾಯ್ನ್ ಆಗುತ್ತಂತೆ. ಇಲ್ಲೆಲ್ಲ ಹೋಗಿ ಜಾಯ್ನ್ ಆಗುತ್ತೆ, ಒಟ್ಟಿನಲ್ಲಿ ಡಿಫ್ರೆಂಟ್ ವೇ ಆಗೋಗುತ್ತೆ. ಮೇಲೆ ಕತ್ಲೇಬೇಕು ತಾನೆ ಯಾವಾಗಾರ ಒಂದ್ಸಲ. ರೋಡಲ್ಲಿ ಹೋಗ್ತಾ ಇರ್ತೀಯ, ಮೇಲೆ ಕತ್ತಲ ಹೋಗಾದ್ರೆ. ಅದು ಲಾಸ್ಟ್ ಟೈಮ್ ನಾವು ಹೋಗಿದ್ವಲ್ಲ, ಅದೊಂದು ಸ್ವಲ್ಪ ರೋಡ್ ಹಿಂಗಿತ್ತು. ಅದು ಯಾವುದೋ ಕಾಲೇಜ್ವರೆಗೂ ಅದೇ ಥರ ಇತ್ತು. ಆಮೇಲೆ ಹತ್ತಬೇಕಾಗಿತ್ತು. ಇದು ಸ್ಟಾರ್ಟಿಂಗಿಂದ ಹತ್ತೋ ಥರ ಇದೆಯಲ್ಲ. ಬೇಗ ಹೋಗ್ಬಿಡ್ತೀವಲ್ಲ, ಇದು ಫಾಸ್ಟಾಗಿ ಹೋಗ್ತೀವ ಇನ್ನೂ. ಅದು ಬನ್ನಿ, ಎಲ್ಲಿಗೆ ಕಾಣಿಸ್ತಿಲ್ಲ ತಾನೇ ನಾವು ಎಲ್ಲಿ ಹೋಗೋದು ಅಂತ. ಪೀಕ್ವರೆಗೂ ಹತ್ಕೊಂಡು ಹೋಗ್ಬೇಕು ಇವಾಗ. ಎಲ್ಲರ ಪೀಕಲ್ಲಿ ಇರ್ತದೆ. ಬಟ್ ನಾವು ಇಲ್ಲಿ ಒಂದ್ಸರಿ ಪ್ರಾಪರ್ ಗ್ರೀನರೀಸ್ ಇರುತ್ತಲ್ಲ, ಅವಾಗ ಬರಬೇಕು. ನಾವು ಲಾಸ್ಟ್ ಟೈಮ್ ಬಂದಾಗ್ಲೂ ಫುಲ್ಲೆಲ್ಲ ಒಣಗೋಗ್ಬಿಟ್ಟಿತ್ತು. ಲಾಸ್ಟ್ ಟೈಮು ಹಂಗೆ ಅಂದ್ಕೊಂಡು ಹೋಗಿದ್ವಿ, ಬಟ್ ನೋಡಿದ್ರೆ ಈ ಟೈಮು ಸೇಮ್ ಆಲ್ಮೋಸ್ಟ್ ಅದೇ ಟೈಮ್ಗೆ ಬಂದಿದ್ದೀವಿ. ಜಾನ್ ಫೆಬ್ ಅಲ್ಲೇ ಬರ್ಬೇಕು ನಾವು. ಫುಲ್ ಗ್ರೀನ್ ಇರುತ್ತೆ ನೋಡಿ. ಎಲ್ಲ ಹೆಂಗೆ ಒಣಗೋಗಿದ್ವಿ, ಇದು ನೋಡಿದ್ರೇ ಭಯ ಆಗ್ತಾ ಇರುತ್ತೆ ಗೊತ್ತಾ. ಯಾರೂ ಕಾಣಿಸ್ತಾ ಇಲ್ಲ. ಅಲ್ಲಿ ಹೋಗ್ತಾ ಇದ್ದಾರೆ, ಅಲ್ಲೊಂದು 2-3 ಜನ ಹೋಗ್ತಾ ಇದ್ದಾರೆ. ಬೆಂಕಿ ಬಿದ್ದರೆ ಅದಕ್ಕೆ ಕ್ಯಾಲಿಫೋರ್ನಿಯಾದ ಹಂಗೂ ಸುಟ್ಟೋಗೋದೆಲ್ಲ. ಇವಾಗ ಕ್ಯಾಲಿಫೋರ್ನಿಯಾದಲ್ಲಿ ಬೇರ್ಸ್ ಎಲ್ಲ ಜಾಸ್ತಿ ಅಲ್ವಾ, ಏನಾದರೂ ಬಂದರೆ ಏನು ಮಾಡ್ತೀರಾ? ಏನು ಮಾಡೋಣ, ಓಡ್ಬಿಡ್ತೀನಿ. ನನ್ನೂ ಬಿಟ್ಬಿಟ್ಟು ಓಡ್ಬಿಡ್ತೀರಾ? ಓಡೋಕ್ಕಾಗಲ್ವಾ?
ಆಯ್ತು ಬಿಡಪ್ಪ ಅಷ್ಟೇ ನೋಡಿ, ಬೆಲೆನೇ ಇಲ್ಲ. ಬಿಟ್ಟು ಓಡ್ಬೇಕು ತಾನೆ ನೀನು, ನಮ್ಮ ಬೇರೆ ಜೊತೆ ಫೈಟ್ ಮಾಡೋಣ. ಅಲ್ಲ, ನೀವು ಹೆಂಗೆ ಹೇಳ್ಬೇಕಾಗಿತ್ತು ಅಂದರೆ ನಾನು ನಿನ್ನೂ ಕಡ್ಕೊಂಡು ಓಡೋಗ್ತೀನಿ ಅಂತ ಹೇಳ್ಬೇಕು. ಹಂಗಲ್ಲ ಬಿಟ್ಬಿಟ್ಟು ಓಡ್ಬಿಡ್ತೀನಿ ಅಂತೆ. ಹಲೋ ಚಂದನ ಅವರೇ, ಇನ್ನು 20 ನಿಮಿಷನೂ ಆಗಿಲ್ಲ. ಅಲ್ಲ ನಾನು ಹಿಂಗೆ ಬರ್ತಾ ಇದ್ದೀನಿ ಆಯ್ತಾ, ಅಲ್ಲಿ ಹೋದ್ಮೇಲೆ ಪ್ಲೇನ್ ಆಗುತ್ತೆ ಅಂತ 15 ಮಿನಿಟ್ಸಿಂದ ಹಂಗೆ ನಡೀತಾ ಇದ್ದೀವಿ. ಇನ್ನು 20 ಮಿನಿಟ್ಸ್ ಆಗಿರ್ಬೇಕಷ್ಟೇ ನಾವು ಸ್ಟಾರ್ಟ್ ಮಾಡಿ. ಇನ್ನು 1 ಅವರ್ ಹೋಗ್ಬೇಕು. ಹಾರ್ಡ್ ಇದೆ ಇದು, ಇನ್ನು 1 ಅವರ್ ಮೇಲೆ ಐತೆ ಅದು. ಅಟ್ಲೀಸ್ಟ್ ಹಿಂಗೆ ಏನೋ ಫಾರೆಸ್ಟ್ ಗ್ರೀನ್ರಿ, ಅದ್ರ ಮಧ್ಯ ಮರ ಎಲ್ಲ ಕಾಣಿಸ್ತಾ ಇತ್ತು. ಇದು ನೋಡೋಕ್ಕೂ ಪ್ಲೇನು ಹತ್ತಕ್ಕೂ ಕಷ್ಟ ಇದೆಯಾ. ಆಲ್ರೆಡಿ ಒಂದ್ಸಲ ಹತ್ತಿದ್ದಲ್ಲ ಅಲ್ಲಿ, ಇನ್ನು ಮತ್ತೆ ಯಾಕೆ ಅಲ್ಲೇ ಹೋಗ್ತೀಯಾ? ಅದು ಕರೆಕ್ಟು. ಇದು ಬೇರೆ ರೂಟ್ ನೋಡಲ್ಲ. ಅಲ್ಲಿ ಆಲ್ರೆಡಿ ನಮ್ಮ ಜೊತೆ ನಮ್ಮ ಹಿಂದೆ ಇದ್ದವ್ರು ಅಷ್ಟು ದೂರ ಇದ್ರು, ಅವರು ಮುಂದೆ ಎಲ್ಲವರು ಆಲ್ರೆಡಿ. ನೀನು ಬರ್ಬೇಕು ಈಗ ಬೇಗ ಬೇಗ. ಬನ್ನಿ ಹೋಗೋಣ. ಬನ್ನಿ ನಾನು ಸ್ವಲ್ಪ ದೂರ ನೋಡೋಣ. ಹೆಂಗೆ ಹೊಡ್ತೀಯ? ಆಗಲ್ಲ, ನಿಜ ಕಾಲು ಎನರ್ಜಿನೇ ಇಲ್ಲ ಅನಿಸ್ತದೆ ಆಗಲೇ. ಹತ್ತಬೇಕು. ಹಸುಗಳು ಎಷ್ಟಾವ ನೋಡು. ಏನು ಬೆಳಗ್ಗೆ ಬಿಟ್ಟವ್ರೋ ಇಲ್ಲ ಮನೆಗೆ ಹೋಗಿಲ್ವಲ್ಲಪ್ಪ, ನೈಟಿಂದ ಶೆಡ್ಗೆ ಹೋಗಿಲ್ವೇನಪ್ಪ ಇವೆಲ್ಲ ಗೊತ್ತಿಲ್ಲ. ಬನ್ನಿ ಬೆಳಗ್ಗೆ 4 ಗಂಟೆ 5 ಗಂಟೆಗೆ ಬಂದೇವಿ ಇಲ್ಲೇ. ಅಲ್ಲ, ನಮ್ಮ ಹಿಂದೆ ಇದ್ದವರೆಲ್ಲ ಮುಂದೆ ಹೋಗ್ತಾ ಇದ್ದಾರೆ. ನೀನು ಫುಡು ಸ್ಟ್ರಾಂಗ್ ವುಮೆನ್ ಅಲ್ಲ, ಸ್ಟ್ರಾಂಗ್ ವುಮೆನ್. ಎಲ್ಲ ಹುಡುಗರೇ ಬಂದರು ನೋಡಿ, ನೀನು ಒಬ್ಬಳೆ ಹುಡುಗಿ. ಮೇಲೆ ಹೋದ್ರೆ ಸಿಗ್ತಾರೆ ಮದುವೆ ಪಿಕ್ಕಿರು. ನೋಡಿ ಎಷ್ಟು ಅಪ್ಪಿದೆ ಅವಾಗಿಂದ, ಹೆಂಗಿದೆ ನೋಡಿ. ನಿಜ ತುಂಬ ಅಪ್ಪಿದೆ ಇದು. ನೋಡಬೇಕು, ಅದೇ ಮೋಟಿವೇಶನ್ ಇವತ್ತು. ಸನ್ರೈಸ್ ನೋಡಬೇಕು ಅಂತ ಅದೇ ಮೋಟಿವೇಶನ್. ನೋಡಿ ಅಲ್ಲೆಲ್ಲ ನೋಡಿ, ಅಲ್ಲಿದ್ದಾರೆ ಆಲ್ರೆಡಿ ಅವರೆಲ್ಲ. 3 ಗಂಟೆಗೆ ಬಂದಿರ್ತಾರೆ ಅವರೆಲ್ಲ. 3 o'clockಗೆ ನಾವು ಎದ್ದಿದ್ವಿ. 3 o'clockಗೆ ಎದ್ದಾಗ ಸುಮ್ಮನೆ ಬಂದಿದ್ರೆ ಆಗ್ತಿತ್ತು ಬೇಗ. ಅವಾಗ ಇನ್ನೊಂದು ಸ್ವಲ್ಪ ನಿದ್ದೆ ಮಲೆ ಕಡೆ ಅನ್ಕೊಂತಿದ್ದಲ್ಲ. ಇನ್ನೂ ಹತ್ತಬೇಕು. ಆ್ಯಕ್ಚುಲಿ ಅಲ್ಲಿಗೆ ಹೋದ್ಮೇಲೆ ಇದೆಲ್ಲ ಫುಲ್ಲು ಏನೂ ಅನಿಸಲ್ಲ, ಕಾಮಾಗಿ ಅನಿಸುತ್ತೆ. ಲಾಸ್ಟ್ ಟೈಮು ಹಂಗೆ ಆಗಿದ್ದು, ಹೊಸ ಅಂದ್ಕೊಂಡು ಹೋಗ್ಬಿಟ್ಟು. ಬಟ್ ಪೀಕಿಗೆ ಹೋದ್ಮೇಲೆ ಅಂತೂ ಸಿಕ್ಕಾಪಟ್ಟೆ ಖುಷಿ ಆಗೋಯ್ತು ಅಲ್ಲ. ಹೋಗು ಎಷ್ಟು ಜನ ಗೊತ್ತಾ. ನಾವು ಆಲ್ರೆಡಿ ರೀಚ್ ಆಗೋಷ್ಟರಲ್ಲಿ ಅವರೆಲ್ಲ ವಾಪಸ್ ಬರ್ತಾಯಿದ್ರು. ಮಿಡ್ ನೈಟೇ ಹತ್ಬಿಡ್ತಾರೆ ಎಲ್ಲರೂ. ವಾಟ್ರು, ನೀರು, ಬನಾನಾ ಏನು ಬಿಡಪ್ಪ, ಏನು ಬೇಡವಾ. ಈಗ ಏನು ಗೊತ್ತಾ, ಕುತ್ಕೊಂಡ್ಬಿಟ್ರೆ ಕುತ್ಕೊಂಡೇ ಇರೋಣ ಅನ್ಸುತ್ತೆ, ಹತ್ಬೇಕು ಅಂತಾನೆ ಅನ್ಸಲ್ಲ. ಅದಕ್ಕೆ ಈಗೇನು ಜೋಶ್ ಇದೆ ಫುಲ್ಲು ಸುಸ್ತಾಗೋವರೆಗೂ ಹತ್ಬಿಡೋಣ. ಆಮೇಲೆ ಆ ಕಡೆಯಿಂದ ಮಲ್ಕೊಂಡು ಉಳ್ಬಿಡ್ತೀನಿ, ಕೆಳಗಡೆ ಉಳ್ಕೊಂಡು ಹೋಗ್ತೀಯಾ? ಅಷ್ಟೇ. ಈ ಇಳಿಬೇಕಾದ್ರೆ ಏನು ಅಷ್ಟು ಸುಸ್ತಾಗಲ್ಲ, ಹತ್ಬೇಕಾದ್ರೇನಪ್ಪ ಸುಸ್ತ. ನೋಡಿ ಹೆಂಗೈತಲ್ಲಿ ಬೆಟ್ಟ. ನೀವು ತೋರಿಸಿನೇ ನನಗೆ ಗಾಬರಿ ಮಾಡ್ತಿದ್ದೀರಾ. ಅಲ್ಲೋಡ್ ಹೆಂಗಿದೆ ಅಂತ. ಇದೊಂಚೂರು ಪರವಾಗಿಲ್ಲ, ಚೂರು ಈಗ ಪ್ಲೇನ್ ರೋಡ್ ಆಯಿತು. 20 ಎಕರೆ ಜಮೀನು ಕೊಟ್ಬಿಟ್ರೆ ನನಗಿಲ್ಲಿ. ಏನು ಮಾಡ್ತೀರಾ? ಕುರಿ ದನ ಕೋಳಿ ಸಾಕೊಂಡು ಒಂದು ಶೆಡ್ ಹಾಕೊಂಡು ಇರ್ಬೋದು ಅಷ್ಟೇ. ಎಷ್ಟು ಚೆನ್ನಾಗಿರ್ತದೆ ನೋಡಂಗೆ. ಬರ್ತಾರೆ ಅತ್ತೆ ಓಡಿಸ್ಕೊಂಡು, ಇಲ್ಲೇ ಇದು ಬಿಟ್ರೆ ಶೆಡ್ ಹಾಕ್ಕೊಂಡು. ಈ ಕಡೆ ಬನ್ನಿ, ಇಲ್ಲಿ ನೋಡಿ ವ್ಯೂ. ಆ್ಯಕ್ಚುಲಿ ಕ್ಯಾಮ್ರಾದಲ್ಲಿ ಅಷ್ಟು ನೀಟಾಗಿ ಕಾಣಿಸ್ತಿಲ್ಲ, ಬಟ್ ಡೈರೆಕ್ಟಾಗಿ ನೋಡೋಕ್ಕೆ ಸಕ್ಕತ್ತಾಗಿ ಅನಿಸ್ತಾ ಇದೆ ವ್ಯೂ. ಹಿಂದೆಗಡೆ ನೋಡಿ, ಸಕ್ಕತ್ತಾಗಿ ಕಾಣಿಸ್ತಾ ಇದೆ. ಎಷ್ಟೊಂದು ಮೇವೈತೆ ಇವರಿಗೆ. ಹಸುದೇ ಚಿಂತೆ. ಅಲ್ಲಿ ವ್ಯೂ ನೋಡಿ ಅಂತಂದರೆ ಇಲ್ಲಿ ನೋಡಿ ಹಸುಗಳಿಗೆ ಎಷ್ಟೊಂದು ಮೇವಿದೆ ಅಂತೆ. ಬಿಟ್ಬಿಟ್ರೆ ಸುಮ್ಮನೆ ಮೇಯ್ಕೊಂಡಿರ್ತೇವೆ ನೋಡಿ. ಅಲ್ಲಿ ಬರ್ತಾ ಇದ್ದಾನೆ ಸಣ್ಣ. ಅಲ್ಲೇನೆ ಬರುತ್ತೆ ಸಣ್ಣ, ಇಲ್ಲಿ ಪಕ್ಕ ಅಲ್ಲೇ ನೋಡಿ ಸನ್ರೈಸ್ ಆಗ್ತಾ ಇದೆ. ಲೈಟ್ ಅಲ್ಲ ಅದು, ನೋಡೋಣ. ನೋಡಿ ಅಲ್ಲಿ ವೈಟ್ ಕಲರ್ ಕಾಣಿಸ್ತಾ ಇದೆಯಲ್ಲ, ಅಲ್ಲಿಂದ ನಾವು ಸ್ಟಾರ್ಟ್ ಮಾಡಿದ್ದು ಹತ್ತಕ್ಕೆ. ಇವಾಗ ಹತ್ಕೊಂಡು ಬಂದಿದ್ದೀವಿ ಇಲ್ಲಿವರೆಗೂ. ನೋಡಿ ಎಷ್ಟು ಜನ ಅವರು ಅಲ್ಲಿಂದ ನಾವು ಸ್ಟಾರ್ಟ್ ಮಾಡಿದ್ದು ಅಲ್ಲಿಂದ ಎಲ್ಲ ಹೆಂಗೆ ಬರ್ತಾವ್ರೆ.
ನಾವಿಲ್ಲಿದ್ದೀವಿ ಇವಾಗ. ಅಪ್ಪ ಹೆಂಗೆ ಕಾಣ್ತಾ ಇತ್ತು ನೋಡಲ್ಲ, ಆಲ್ರೆಡಿ ಸನ್ರೈಸ್ ಆಗ್ತಾ ಇದೆ ಅಲ್ಲಿ. ಒಂದು ಲೇಯರ್ ಮಾತ್ರ ಹೆಂಗೈತಲ್ಲಿ. ಏನು ಗೊತ್ತಾ, ಸನ್ ಎಲ್ಲಿ ಬಿದ್ದಿದೆ ರೇಸು, ಆ ಪಾರ್ಟ್ ಮಾತ್ರ ಆರೆಂಜ್ ಕಲರ್ ಕಾಣಿಸ್ತಾ ಇದೆ, ಇನ್ನು ಮಿಕ್ಕಿದೆಲ್ಲ ಪ್ಲೇನಾಗಿ ಕಾಣಿಸ್ತಾ ಇದೆ. ಸಕ್ಕತ್ತಾಗಿದೆ ವ್ಯೂ ಅಂತೂ. ನೋಡಿ ಅಲ್ಲಿ ಸ್ವಲ್ಪ ಪಾರ್ಟ್ ಮಾತ್ರ ಆರೆಂಜ್ ಕಾಣಿಸ್ತಾ ಇದೆ, ಇನ್ನು ಮಿಕ್ಕಿದ ಇಲ್ಲೆಲ್ಲ ವೈಟು, ಮತ್ತು ಆ ಕಡೆ ಒಂಚೂರು ಆರೆಂಜು. ಅಲ್ಲಿ ಸನ್ರೈಸ್ ಆಗ್ತಾ ಇದೆ. ಸನ್ರೈಸ್ ನೋಡಬೇಕು ಅಂತ ಬಂದಿದ್ದೀವಿ, ಇನ್ನೂ ಇಲ್ಲೇ ಇದ್ದೀವಿ. ಅರ್ಧನೂ ಕಂಪ್ಲೀಟ್ ಆಗಿಲ್ಲ. ಬಟ್ ಇಲ್ಲಿ ನೋಡಿ, ಇಲ್ಲಿ ಹಿಂದೆ ಅಲ್ಲಿ ಕಾಣಿಸ್ತಾ ಇದೆಯಾ ಬೇರೆ, ಅಲ್ಲಿಂದ ಹತ್ಕೊಂಡ್ ಬಂದಿದ್ದೀವಿ. ಅಲ್ಲಿ ಆ ವೈಟ್ ಕಲರ್ ಅಷ್ಟೇ, ನೋಡಿ ಆ ವೈಟ್ ಬಿಲ್ಡಿಂಗಿಂದ ಸ್ಟಾರ್ಟ್ ಮಾಡಿದ್ದು, ಅಲ್ಲಿ ಪಾರ್ಕಿಂಗ್ ಮಾಡಿರೋದು ನಾವು. ಅಲ್ಲಿಂದ ಇಷ್ಟು ಹತ್ಕೊಂಡ್ ಬಂದಿದ್ದೀವಿ. ಜೀಪಲ್ಲಿ ಹೋಗ್ಬೇಕಾದ್ರೆ ಅವ್ರಿಬ್ರು ಬರ್ತಾ ಇದಾರಲ್ಲ ನೋಡಿ, ಹಿಂಗಿದೆ. ಅದೇ ಜೀಪಲ್ಲಿ ಬರ್ಬೋದು, ಹಂಗೈತೆ. ಇದು ಇನ್ನೇನು, ಇದು ಹಂಗೆ ಇರೋದು. ಇಲ್ಲಿ ನೋಡು, ವರ್ತ್ ದಿ ವ್ಯೂ, ಐ ಮೀನ್ ವರ್ತ್ ದಿ ಹೈಕ್, ಸಾರಿ ವರ್ತ್ ಇದೆ ವ್ಯೂ ನೋಡೋಕೆ. ನಿಜ ಇಲ್ಲಿಂದಾನೇ ಸಕ್ಕತ್ತಾಗಿ ಕಾಣಿಸ್ತಾರೆ. ಹೇಳ್ಕೊಂಡಿ ಈಗ, ಮತ್ತೆ ಇನ್ನೂ ಮೇಲೆ ಚೆನ್ನಾಗೈತೆ. ಅದೇ ಮೋಟಿವೇಶನ್. ಹೊರ್ತು ವರ್ಮಾ, ಹೊರ್ತು ಡುಮ್ಸು, ಹೊರ್ತು ಅಂತ ನೋಡಿ ಮೋಟಿವೇಶನ್ ತಗೊಂಡೋಗ್ಬೇಕು. ನೋಡಿ ಹಿಂಗೆ ಹಿಂಗೆ ಹತ್ತಾ ಇದ್ದೀವಿ. ರೀಲ್ ನೋಡಿದ ಗೊತ್ತಾ, ಮೆಂಟಲ್ ಹೆಲ್ತ್ ಚೆನ್ನಾಗಿಲ್ಲ, ಮೇಲಕ್ಕೆ ಇಲ್ಲಿಗೆ ಬಂದ ಮೇಲೆ ಗೊತ್ತಾಗಿದ್ದು ಫಿಸಿಕಲ್ ಹೆಲ್ತು ಚೆನ್ನಾಗಿಲ್ಲ ನಂದು ಅಂತ. ನಿಜ. ನಾವು ಈ ಕಡೆ ಬನ್ನಿ, ಅಲ್ಲಿ ಫುಲ್ ಸ್ಟೀಪ್ ಇದೆ. ನಾವು ಬಸ್ಸು ಅಂದ್ಕೊಂಡು ಹತ್ತಾ ಇದ್ದೀವಿ, ಬಟ್ ಇಲ್ಲಿ ಇರೋರು ಅಂದರೆ ಫಾರಿನರ್ಸು. ನೀನೇ ಫಾರಿನರ್ ಇಲ್ಲಿಗೆ. ಎಕ್ಸಾಕ್ಟ್ಲಿ, ಹೌದು, ಅಮೇರಿಕನ್ಸು ಅಂತೇಳು. ಅಮೇರಿಕನ್ಸು ಎಷ್ಟು ಎನರ್ಜೆಟಿಕ್ ಆಗಿ ಹತ್ತುತ್ತಾ ಇದ್ದಾರೆ ಅಂದರೆ, ಆಲ್ಮೋಸ್ಟ್ 50+, 60+ ಆಗಿರೋರೆಲ್ಲ ಬಂದಿದ್ದಾರೆ. ಅವ್ರು ಫುಲ್ ಹೆಂಗೆ ಎನರ್ಜೆಟಿಕ್ ಆಗಿ. ಅವ್ರು ಯೂಸ್ಟು ಅದೇ ಥರ ತಾನೇ, ಅವ್ರು ಫಿಟ್ನೆಸ್ಗೋಸ್ಕರ ಟ್ರೆಕ್ಕಿಂಗ್ ಮಾಡ್ತಾರೆ. ನಮ್ಮ ಥರ ವ್ಯೂ ನೋಡ್ತೀವಿ, ಬೆಳಗ್ಗೆ ಸನ್ರೈಸ್ ನೋಡ್ತೀವಿ, ಯಾವುದೋ ವೀಕ್ಲಿ ಒಂದ್ಸಲ ಫ್ರೆಂಡ್ಸ್ ಜೊತೆ ಮೀಟ್ ಆಗ್ತೀವಿ ಅಂತ ಟ್ರೆಕ್ಕಿಂಗ್ ಬರಲ್ಲಲ್ಲ. ಈ ಕಡೆ ಬನ್ನಿ ನೀವು ಅಲ್ಲಿಗೆ ಹೋಗ್ತಾ ಹೋಗ್ತಾ ನಂಗೆ ಭಯ ಆಗ್ತಿದೆ. ಅಲ್ಲಿ ಹಿಂಗಿದೆ, ಏನಿಲ್ಲ ಐತಂತಿ ಫ್ಲ್ಯಾಟ್ ನೋಡಿ ಇವಾಗಿನ ಮೇಲೆ. ಸ್ವಲ್ಪ ಆದರೂ ಫ್ಲ್ಯಾಟ್ ಬಂತು, ನಿಜ ಬಂತು. ಫಾರೆಸ್ಟ್ ಬಿಸಿಲಿದ್ರೆ ಏನು ಮಾಡ್ತಿದ್ದೆ, ಬಿಸಿಲು ಬರೋಷ್ಟಕ್ಕೆ ಹೋಗ್ಬಿಡ್ತೀವಿ ಮೇಲಕ್ಕೆ ನಾವು. ಅದೇ ಏನು ಮಾಡೋಕ್ಕಾಗಲ್ಲ, ಇಳಿಯೋಷ್ಟು ನನಗೆ ಬಿಸಿಲು ಸಿಗುತ್ತೆ. ಇಳಿವಾಗ ಏನೋ ಅಷ್ಟೊಂದೇನೋ ಆಗಲ್ಲ, ಹತ್ತುವಾಗ ಮಾತ್ರ ಹಿಂಗೈತೆ ನೋಡಿ. ಮಳೆಗಾಲದಲ್ಲಿ ಬಂದರೆ ಇಲ್ಲ ನೀರು ಹೋಗ್ತಾ ಇರುತ್ತೆ. ಲಾಸ್ಟ್ ಟೈಮ್ ಬಂದಾಗ ನೀರು ಹೋಗ್ತಿತ್ತಾ, ಸೌಂಡ್ ಬರ್ತಿತ್ತಾನೆ ಒಂದು ಸ್ವಲ್ಪ. ಲೇಟಾಗಿ ಬಂದಿದ್ವಲ್ಲ, ಇನ್ನೂ ಲೇಟಾಗಿ ಬಂದಿದ್ದು ಲಾಸ್ಟ್ ಟೈಮ್. ಮಳೆನೇ ಬಂದಿರಲಿಲ್ಲ ಇನ್ನೂ. ಬಟ್ ಸೌಂಡು ಎಲ್ಲ ಕೇಳಿಸ್ಕೊಳ್ಳೋಕ್ಕೆ ಎಷ್ಟು ಕಾಮ್ ಆ್ಯಂಡ್ ಪೀಸ್ಫುಲ್ ಆಗಿದೆ ಗೊತ್ತಾ. ಅದೇ ಮೋಟಿವೇಶನ್. ನೋಡಿ ಹಂಗೆ ನಾರ್ಮಲ್ ವಾಕ್ ಮಾಡ್ದಂಗೆ ಹಿಂಗೆ ವಾಕ್ ಮಾಡ್ಕೊಂಡು ಹೋಗ್ತಾರೆ. ನೀನು ಇದೆಯಾ ಏನು ಗೊತ್ತಾ, ನಮ್ಮಿಂದ ಹಿಂದೆ ಇದ್ದವರೆಲ್ಲ ಹತ್ಕೊಂಡು ಹೋಗ್ಬಿಟ್ರು ಮುಂದೆ, ಇಬ್ಬರು ನಿಧಾನಕ್ಕೆ. ನಾವು ಹತ್ತುವಾಗ ವಾಪಸ್ ಹೋಗುತ್ತಾ, ಜಾಗ್ ಮಾಡ್ಕೊಂಡು ಹೋಗ್ತಾ ಕಡೆಗೆ ಓಡ್ಕೊಂಡು ಹೋಗ್ತಾವನೆ. ಅವ್ರಿಗೆಲ್ಲ ಹೆವಿ ಪ್ರಾಕ್ಟೀಸ್. ಇಲ್ಲಿ ವೀಕ್ಲಿ ಎಲ್ಲ ಬರ್ತಾರಂತೆ, ಅಂದರೆ ವೀಕ್. ಹ್ಞೂ, ನನಗೆ ಗೊತ್ತಿರೋ ನಮ್ಮ ಇವರು ನಮ್ಮ ಕಂಪ್ನಿಯವರೆಲ್ಲ ಬರ್ತಾರೆ ಇಲ್ಲಿ. ಅದು ಟೈಮಿಂಗ್ಸು. ಇವತ್ತು 1.5 hour 2 hours ಕತ್ತಿದ್ರೆ, ನಾಳೆ ಎಷ್ಟು ಬೇಗ ಹತ್ತುತ್ತೀನಿ, ನೆಕ್ಸ್ಟ್ ವೀಕ್ ಹೆಂಗೆ ಹತ್ತುತ್ತೀನಿ ಅಂತ ಅವ್ರ ಟೈಮ್ನ ಅವರೇ ಬೀಟ್ ಮಾಡೋಕ್ಕೆ ಬರೋದು. ನಾವು ನಮ್ಮಂಗೆ ವೀಡಿಯೋ ಮಾಡ್ಕೊಂಡು ಫೋಟೋ ಹೊಡ್ಕೊಂಡು ಬುಸ ಅಂದ್ಕೊಂಡು ಬರಲ್ಲ. ಏನು ಗೊತ್ತಾ, ಪ್ರಾಕ್ಟೀಸ್ ಮಾಡಬೇಕು ನಾವು. 1 2 to 3 ಟ್ರಯಲ್ಸ್ ಹೋದರೆ ಇನ್ನು ಎವ್ರಿ ವೀಕ್ ಬರೋಣಂಗಾದ್ರೆ. ಹ್ಞೂ, ನೋಡ್ತೀನಿ ನಡಿ, ಇಳ್ದಾದ್ಮೇಲೆ ಹೇಳ್ತೀನಿ. ಅಲ್ಲಿ ತೋರಿಸಿ, ಅಲ್ಲಿ ನೋಡಿ, ಅಲ್ಲಿ ಸಕ್ಕತ್ತಾಗಿದೆ. ಈಗ ನನಗಂತೂ ಏನು ಚೆನ್ನಾಗಿ ಕಾಣ್ತಾ ಇದ್ದಾಗಲೂ ಗೊತ್ತಿಲ್ಲ, ಹಸು ಮೇಯೋದೇ ಚೆನ್ನಾಗಿ ಕಾಣ್ತಾ ಇರೋದು ನನಗಂತೂ. ಏನು ನೋಡ್ತಾ ಇದ್ದೀನಿ ಎಲ್ಲ ಗೊತ್ತಿಲ್ಲ. ಸೋ ಮಚ್ ಅಬ್ಸೆಸ್ಡ್ ಅಂದರೆ ಹಸುನ ಬಿಡ್ತಾ ಇಲ್ಲ. ವ್ಯೂ ನೋಡೋಕೆ, ಹಸು ನೋಡೋಕೆ ಕೂತಿರೋದು. ವ್ಯೂ ನೋಡೋಕ್ಕೆ, ಬಟ್ ಹಸು ಚೆನ್ನಾಗಿ ಕಾಣ್ತಾ ಇದೆ, ಚೆನ್ನಾಗಿ ನಿಜ. ಹೆಂಗೆ ಪ್ರೂವ್ ಮಾಡ್ತಾ ಇದ್ದಾರೆ ಅಂದರೆ, ಹಳ್ಳಿ ನಮ್ಮ ಹೈದ ಫುಲ್ಲು. ಏನು ನಾನು ಅಲ್ಲಿ ನೋಡಿ, ಆ ಮನೆ ನೋಡಿ, ವ್ಯೂ ನೋಡಿ, ಅಲ್ಲಿ ನೋಡಿ, ಬೆಟ್ಟಗಳು ನೋಡಿ ಅಂದರೆ ಇವರು ಬರೀ ಹಸು ನೋಡು ಅಷ್ಟೇ. ಹಸು ನೋಡಿ ಎಷ್ಟು ಚೆನ್ನಾಗಿ ಮೇಯ್ತಾ ಇದೆ. ಹಸುಗೆ ಎಷ್ಟೊಂದು ಹುಲ್ಲಿದೆ ಇಲ್ಲೆಲ್ಲ, ಬರೀ ಅದೇ ಹಸು ಬಿಟ್ಟು ಬೇರೆ ಏನು ಮಾತಾಡಿಲ್ಲ. ಅದೆಲ್ಲಿ ಬೇಕಲ್ಲಿ ಮೇಯ್ಕೊತಾ ಇರ್ತದೆ. ಬೇಕಾದ ನೈಟು ಇಲ್ಲ ಇಲ್ಲೇ ಇರ್ತಾವಪ್ಪ, ನೈಟ್ ಫುಲ್ಲು ಅನ್ಕೋತೀನಿ. ಅದೇ ನಾವು ಬಂದಾಗ ಹೋಗ್ತಾರೋ ಇಲ್ಲ ಗೊತ್ತಿಲ್ಲ. ನೋಡಿ ಅಮ್ಮ, ಎಷ್ಟಾಗಿರ್ಬೋದು ಏಜ್ ಅವ್ರಿಗೆ? 50 ಮೇಲೆ. ಸೀರಿಯಸ್ಲಿ ಏನು ಮಸ್ತಾಗಿ ಎಷ್ಟು ಏಜ್ ಆಗಿದೆ, ಬಟ್ ಸ್ಟಿಲ್ ಈಸ್ ಸೋ ಎನರ್ಜೆಟಿಕ್. ಏನು ಎಲ್ಲ ವಾಪಸ್ ಬರ್ತಾ ಇದ್ದಾರೆ. ಎದೋಳಿ ಇದು ಹೋಗೋಣ ನಡಿ ಬೇಗ.
ಅವರೆಲ್ಲ ಜಾಗ್ ಮಾಡ್ಕೊಂಡು ಹೋಗ್ತಾರೆ, ಅವ್ಳು ನಡ್ಕೊಂಡು ಹೋಗೋಕ್ಕೆ ಉಸ 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 ಅಂತವಳೆ. ಹತ್ತು ನಿಜ ಆಗ್ತಾನೆ ಇಲ್ಲ ಅಪ್ಪ. ಅವ್ರು ಹೆಂಗೆ ಹೋಗ್ತಾವ್ರೆ ಹಂಗೆ. ಹಾಂ, ಏನು ಫಿಟ್ಟಾಗಿದ್ದಾರೆ ನೋಡಿ. ಇನ್ನು 4 ಕಿಲೋಮೀಟ್ರ್ ಅಷ್ಟೇ ಬಂದಿರೋದು. 4 ಕಿಲೋಮೀಟ್ರ್ ಬಂದಿದ್ದೀವಿ. ಬೆಟ್ಟ ಹತ್ಕೊಂಡು 4 ಕಿಲೋಮೀಟ್ರ್ ಬಂದಿದ್ದೀವಿ ಅಷ್ಟೇ. ಇನ್ನೂ 2-3 ಏನೋ ಹೋಗ್ಬೇಕು. ಇನ್ನೂ 2 ಕಿಲೋಮೀಟ್ರ್ ಆಯ್ತದೇನಪ್ಪ, ಇನ್ನು ಮೇಲಾಗ್ಬೋದು. ನೋಡಿ ಹಂಗೆ ಓಡ್ಕೊಂಡು ಹೋಗಿ ನೋಡೋಣ. ಅವ್ರು ಓಡ್ತಾವ್ರಲ್ಲ ಹಂಗೆ ಓಡ್ಕೊಂಡು ಹೋಗಿ ನೋಡೋಣ. ಇವಾಗ ಬಂದಿದ್ದೀವಲ್ಲ, ಇನ್ನೂ ಅಷ್ಟು ಹೋಗ್ಬೇಕಾ? ಇರ್ಬೋದೇನೋ. ಈ ರೂಟ್ ಬಂದಿಲ್ವಲ್ಲ ನಾನು. ಯಾವ ರೂಟ್ ಬಂದು ಏನೋ ಗೊತ್ತಿಲ್ಲ. ಅವ್ರು ಜಾಗ್ ಮಾಡ್ಕೊಂಡಿರ್ತಾರಲ್ಲ, ಹಂಗೆ ಜಾಗ್ ಮಾಡ್ಕೊಂಡ್ರೆ ಬರುವಾಗ ಕೂಸುಮಟ್ಟಿ ಮಾಡ್ಕೊಂಬತ್ತೀನಿ. ನಿಜ. ಅವಾಗಲೇ ಉರುಳ್ಬಿಟ್ಟು ಬಿಡ್ತೀನಿ ಅಲ್ಲಿಂದ. ಉಳ್ಕೊಂಬಾ ಅಂದ್ರಿ, ಕೂಸುಮಟ್ಟಿ ಮಾಡ್ಕೊಂಡು ಇಬ್ರು ಉಳ್ಕೊಂಡು ಹೋಗೋಣ. ಹೆಂಗೂ ಕೆಳಗೆ ಬೀಳ್ತೀನಿ ಗೊತ್ತು, ಜಾರ್ಕೊಂಡು. ಅಲ್ಲ ಹೋಗ್ಬಿಡ್ತೀವಿ ಕೆಳಗೆ. ಪೂರಿ ಮುಟ್ಟೆ ಹಾಕ್ತಂಗೆ ಹಾಕ್ತೀನಿ ಕೆಳಗೆ. ಬಟ್ ಚೆನ್ನಾಗಿ ಅನಿಸ್ತಾ ಇದೆ ತಾನೇ. ಏನು ಗೊತ್ತಾ, ಇಷ್ಟು ನಡೆದಿದ್ದೀವ. ಈ ಬಿಸಿಲಿದ್ದಿದ್ರೆ ಗೊತ್ತಾಗಿರೋದು ಚೆನ್ನಾಗೇನು ಅನ್ಸೋದು. ಗಾಳಿ ಹೆಂಗೆ ಬರ್ತದೆ ಅಂದರೆ ಅದೇ ಹೈಡ್ರೇಟೆಡ್ ಆಗಿರ್ತಾರೆ ಸ್ವಲ್ಪ. ಬಿಸಿಲಿದ್ದಿದ್ರೆ ಗೊತ್ತಾಗೋದು ಅವಾಗ. ಬಿಸಿಲಿದ್ರೆ ಆಗ್ತಾರಿಲ್ಲ ಬಿಡಿ. ಎಲ್ಲ ಹೆಂಗೆ ವಾಪಸ್ ಬರ್ತಿದೆ ನೋಡಿ. ಎಷ್ಟು ಜನ ಎಲ್ಲ ಸನ್ರೈಸ್ ನೋಡೋಕೆ ಹೋಗಿದ್ರು, ನೋಡಿದ್ರು, ಬರ್ತಾವ್ರು ವಾಪಸ್. ನೀನು ಇನ್ನೂ ಇವಾಗ ಹೋಗ್ತಾ ಇದೆಯಾ? ಐತಿ ವಾಟ್ರ್ ಹೋಗೋಕೆ ಅನ್ಕೋತೀನಿ. ಇದೆಲ್ಲ ವಾಟ್ರ್ ಹೋಗೋಕೆ ಇರ್ಬೇಕು ಇವೆಲ್ಲ, ಈ ಥರ ಮಾಡಿರೋದು. ಚಂದನ ಏನು ಗೊತ್ತಾ ಇವಾಗ ಇನ್ನೂ ನಾವು ಅಲ್ಲಿ ಹತ್ಬೇಕು. ಅಲ್ಲಿ ಮೇಲ್ಗಡೆ ಐತಲ್ಲ, ದಾಟ್ ಹೋಗ್ಬೇಕಾ? ಅಷ್ಟು ಹೈಟ್ ಹತ್ಬೇಕು ಇನ್ನು ನಾವೀಗ. ಅಲ್ಲ ಇದರಿಂದ ಆ ಕಡೆ ಇರೋದಾ? ನಿನ್ನ ಫಿಟ್ನೆಸ್ ಇವಾಗ ಚೆಕ್ ಮಾಡೋದು. ಆಗಲೇ ಹೋಗ್ಬಿಟ್ಟಿದೆ ಫಿಟ್ನೆಸ್. ಇನ್ನೇನು ಚೆಕ್ ಮಾಡ್ತೀನಿ. ಇನ್ನು ಎಷ್ಟು ಸ್ಟ್ರೆಚ್ ಮಾಡ್ತೀಯ ನೋಡೋಣ ಅಂತ. ಸ್ಟ್ರೆಚ್ ಮಾಡ್ಕೊಂಡು ಹಿಂಗೆ ಹೋಗ್ಬಿಡ್ತೀವಿ ವಾಪಸ್ಸು. ನಿಮಿಷ ನೋಡಲಿ, ಯಾರು ಮಾಡ್ತೀಯಾ? ಇಲ್ಲಪ್ಪ, ಅಷ್ಟು ದೂರ ನಡ್ಕೊಂಡು ಹೋಗೋದೇ ಇದಂತಿದೆ ನೋಡಿ. ಫುಲ್ ಅಲ್ಲಿ ಬಿಸಿಲು ಹೆಂಗೆ ಬಂದ್ಬಿಡೈತೆ ಆಲ್ರೆಡಿ. ಅಲ್ಲಿ ನಮಗಿನ್ನೂ ಬಿಸಿಲು ಬಂದಿಲ್ಲ. ಬಿಸಿಲು ಬರೋಷ್ಟು ಮೇಲೆ ಕೊಡ್ಬೋದು ನೋಡಿ. ಎಲ್ಲ ಹೆಂಗೆ ಹೋಗ್ತಾವ್ರೆ, ಆಲ್ರೆಡಿ ವಾಪಸ್ ಬರ್ತಾವ್ರೆ. ನೀನು ಇನ್ನೂ ಇಲ್ಲೇ ಇದೆಯಾ? ಫೋಟೋಗಳ ಮೇಲೆ ಬನಾನ ಏನಾರ ತಿನ್ನೋಣ? ಬೇಡ. ಸೂರ್ಯ ನೋಡೋಕೆ ಬರ್ತಿದ್ದವ, ಆಲ್ರೆಡಿ ಸೂರ್ಯ ಉದ್ದಾಳೆ ಆಗ್ಬಿಟ್ಟವನೇ. ಬಾ ಇಲ್ಲೇ ನೋಡ್ಕೊ, ಹಿಂಗೆ ಕಾಣ್ತಾವ ನೋಡಂಗೆ. ಇವಾಗ ನಡೆಯೋದಿರೋದು ಅಲ್ವಾ? ಇವಾಗ ನಡೆಯೋದಿರೋದು ಬಾ. ಅವಾಗಲಿಂದ ಬಿಸಿಲು ಇರಲಿಲ್ಲ, ಇವಾಗ ಫುಲ್ ಬಿಸಿಲು ಬಂದೈತೆ. ಆಯಿತಾ ಬನಾನ? ಎನರ್ಜಿ ಬಂತಾ? ಸ್ವಲ್ಪ ಬಂತಾ? ಇನ್ನೊಂದು ಬೇಕಾ? ಸಾಕಪ್ಪ. ಈಗ ನೋಡಿ ಬಿಸಿಲು. ಅದನ್ನೇ ನೋಡೋಕೆ ತಾನೇ ಬಂದಿದ್ದು ನಿನಗೆ. ಸನ್ರೈಸು ಅಲ್ಲಿ ಯಾವುದೋ ಇದು ತೋರಿಸ್ಬಿಟ್ಟು, ಲೈಟ್ ತೋರಿಸ್ಬಿಟ್ಟು ಸನ್ರೈಸ್ ನೋಡಿ. ಅಲ್ಲೇ ಆಗ್ತಾ ಇರೋದು ಒಂದಲ್ಲ, ಈ ಸೈಡ್ ಆಗ್ತಾ ಇರೋದು ಸನ್ರೈಸು. ಪೂರ್ವಕ್ಕೆ ಸನ್ರೈಸ್ ಆದರೆ ಪಶ್ಚಿಮ ತೋರಿಸ್ಬಿಟ್ಟು ಹೇಳ್ತಾವಳೆ ಸನ್ರೈಸ್ ನೋಡಿ ಇಲ್ಲೇ ಆಗೋದು ಅಂತ. ನಿನ್ನೆ ಕೇಳಬೇಕು ಡೈರೆಕ್ಷನ್ ಯಾರಾರ, ನಾರ್ತ್ ಯಾವುದು ಸೌತ್ ಯಾವುದು ತಿಂದಿರ್ತೀಯಲ್ಲ ಬಿಗ್ಗೆಗೆ ಹಾಕ್ಲಿ ಅಂತ. ಎಲ್ಲೆಲ್ಲಿ ಬೇಕಲ್ಲೆಲ್ಲ ಎಸ್ಬಿಟ್ಟು ಹೋಗ್ತೀಯ ಅಂತ. ಇದೇನಿದು, ಇದು ಬರುತ್ತಾ? ಹಾಂ, ಇಲ್ಲ ಕೈ ಹಿಡೀಲಿ ಇದು ಅಂತ ಬರ್ತಿದೆ, ಬಂದಿದೆ. ಓಪನ್ ಮಾಡೋಕ್ಕಿರ್ಬೇಕು ಅದು. ಕೀ ಓಪನ್ ಮಾಡಾದ್ಮೇಲೆ ಇಲ್ಲಿ ಕೈ ಹಾಕಿ ಹಿಂಗೆ ಎಳಿಯೋಕ್ಕೆ, ಹಿಂಗೆ ಎಳ್ಕೊಳಕ್ಕೆ. ಇದೇನಿದು ಲ್ಯಾಂಡ್ ಫಿಲ್ ಅಂದರೆ? ಕವರ್ಸು. ಓಕೆ, ಸಾರಿ, ಇಲ್ಲೇ ಕೊಟ್ಟಿದ್ದಾರಲ್ವಾ ಅದು. ರೀಸೈಕಲ್ ಮಾಡೋಕ್ಕಾಗಲ್ಲ, ಇವೆಲ್ಲ ರೀಸೈಕಲ್ ಮಾಡೋವು. ಅದಕ್ಕೆ ಅಲ್ಲಿ ಅದೆಲ್ಲ ಕಾಂಪೋಸಿಬಲ್. ಬೆಳಿಗ್ಗೆನೆ ಬಂದಿದ್ರಿ ಇಲ್ಲಿ ಹೆಂಗಿರೋದು ಅಲ್ವಾ? 3 ಗಂಟೆಗೆ ಎದ್ದೇಳಕ್ಕೆ ಬಂದಿದ್ರೆ. ಗೊತ್ತಾ, ಕ್ಯಾಮ್ರಾದಲ್ಲಿ ಹೆಂಗೆ ಕಾಣಿಸುತ್ತೆ ಏನೋ ಗೊತ್ತಿಲ್ಲ, ಬಟ್ ರಿಯಲ್ ಆಗಿ ನೋಡೋದಕ್ಕಂತೂ ಫುಲ್ ಮಿಸ್ಟಿ ಕಾಣಿಸ್ತಾ ಇದೆ. ಸಖತ್ತಾಗಿದೆ. ಬೆಳಿಗ್ಗೆ ಬಂದ್ಬಿಟ್ಟಿದ್ರಿ ಇಲ್ಲಿಗೆ. ಸಖತ್ತಾಗಿದೆ. ನಂದಿ ಹಿಲ್ಸ್ ಅಲ್ಲಿ ಇರ್ತಿತ್ತಲ್ಲ, ಹಂಗಿರ್ತಿತ್ತು. ದೇವ್ರೆ, ಅಲ್ಲಿ ನೋಡಿ ಈಗ ಹತ್ತದಿರೋದು ಮೇನ್ ಪಾರ್ಟ್ ಇದೆ. ಈಗಲೇ ಭಯ ಆಗ್ತಿದೆ. ಇಲ್ಲಿ ಹಾಕಿದ್ದಾರೆ ನೋಡಿ. ಲಾಸ್ಟ್ ಟೈಮ್ ಇಲ್ಲೇ ನಾವು ಬಂದಿದ್ದು, ಆ ಸೈಡಿಂದ ಬಂದಿದ್ವಾ? ಗೊತ್ತೇ ಆಗ್ತಾ ಇಲ್ಲ. ಒಟ್ಟಲ್ಲಿ ಲಾಸ್ಟ್ ಟೈಮು ಈ ಥರ ಏನೋ ಹತ್ತಿದ್ವಿ. ಇದೇ ಮೇಯ್ನು. ಇಲ್ಲೇ ಸ್ವಲ್ಪ ಕೂತ್ಕೊಂಡು ಹತ್ತಿದ್ದು. ಇಲ್ಲ, ಆ್ಯಕ್ಚುಲಿ ಲಾಸ್ಟ್ ಟೈಮ್ ಸಿಕ್ಕಾಪಟ್ಟೆ ಕಷ್ಟಪಟ್ಕೊಂಡು ಹೋಗ್ತಿದ್ದು. ನೋಡಿ ಎಷ್ಟು ಜನ ಹೋಗ್ತಾವ್ರು, ಆಲ್ರೆಡಿ ಇಳ್ದು ಬರ್ತಾವ್ರು ಅವರೆಲ್ಲ. ಕಂಪ್ಯಾರಿಟಿವ್ಲಿ ನಾವು ಆ ಸೈಡಿಂದ ಬಂದಲ್ಲ ಅವತ್ತು, ಅದಕ್ಕಿಂತ ಇವಾಗ ಬೇಗ ರೀಚ್ ಆಗಿದ್ದೀವಿ. ಬೇಗ ರೀಚ್ ಆಗಿದೆಯಾ? ಯಾಕಂದ್ರೆ ಬಟ್ ಸ್ಟೀಪ್ ಜಾಸ್ತಿ ಐತಿದ್ದು.
ಹೌದಪ್ಪ, ಅದು ಪ್ಲೇನ್ ಆಗಿತ್ತು. ರೌಂಡ್ ನೋಡ್ಕೊಂಡು ಬರೋದು. ರೌಂಡ್ ಹೊಡ್ಕೊಂಡು ಒಳ್ಳೆ ಸ್ಪೈರಲ್ ಥರ ಇತ್ತು. ಇದು ಬಂದ್ವಿ, ಬಟ್ ಹಿಂಗೆ ಬಂದಿದ್ದೀವಿ. ಲಿಟ್ರಲಿ ಒಂದು ಕಡೆ ನಮಗೆ ಪ್ಲೇನ್ ಸಿಕ್ಕಲೇ ಇಲ್ಲ. ಬಟ್ ಬೇಗ ಬಂದ್ವಿ ಕಂಪ್ಯಾರಿಟಿವ್ಲಿ. ಹೆಂಗೈತೆ ಹಂಗೆ ಹಸು? ಹಸು ನೋಡಿದ್ದಷ್ಟು ಹಸು ಪುಷ್ಟವಾಗಿದೆ. ಅಲ್ಲ, ಹೋರಿ. ಓಕೆ, ಸಾರಿ. ಅದು ಹೋರಿ ಎತ್ತು ಬಂದ್ಗಿನ್ಬಿಟ್ಟು ಹೆಂಗೆ ಗುರಾಯಿಸ್ತಾ ಇದೆ ಅವಾಗ. ತಿನ್ನಕ್ಕೆ ಫುಲ್ ರೆಡಿ ಮಾಡ್ಕೊಂಡವ್ರೆ. ಫೈನಲಿ ಬಂದ್ವಿ. ಅಲ್ಲಿಂದ ಬಂದು 20 ಮಿನಿಟ್ಸಾ? ಅವಾಗಲೇ 20 ಮಿನಿಟ್ಸ್ ತೋರಿಸಿದ್ರು. ನಾವು ಹೋಗ್ತಾರ ಸ್ಪೀಡ್ ನೋಡ್ರಿ ಇನ್ನೂ 20. ಸೀರಿಯಸ್ಲಿ ನಾವು ಇವಾಗ ಹಿಂಗಿಂದ ನಡ್ಕೊಂಡು ಹೋಗಿ ಅಲ್ಲೋಗಿ ಮತ್ತೆ ಆ ಕಡೆಯಿಂದ ಸುತ್ತಾಕೊಂಡು ಅಲ್ಲೋಗ್ಬೇಕು. ಹಾಂ, ಹೋಗ್ಬೇಕೀಗ. ಅದೇ ಅಲ್ಲಿ ಆ ಕಾರ್ನರ್ಗೆ ಹೋಗ್ಬೇಕೀಗ. ಬನ್ನಿ 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 ಬೇಬಿ. ಅದೇನು ಎಲ್ಲರೂ ಪೀಸ್ ಅಂತ 2 ತೋರಿಸಿದ್ರೆ ನೀವು ವಿಕ್ಟ್ರಿ ಥರ ತೋರಿಸಿದ್ರೆ 3. ಓಹೋ, 3rd ಟೈಮ್ ಹತ್ತಿದ್ದೀನಿ ಅಂತ. ಅದಕ್ಕೆ 3 ತೋರಿಸೋದ? ನೀನು 2 ತೋರಿಸ್ಕೊ. ನೀನು 2 ಅಲ್ಲ, ನಾನು 3. ಅತ್ತಿ ನೀನು ಬಾ ಮೊದಲು. ಫೈನಲ್ ರೀಚ್ ಆಗೋದು ಅದೇ ಅಂತ. 4 ಯಾಕೆ ಇಡ್ತಿದ್ದೆ ನೀನು? ಓಕೆ, 2 ಇಡ್ಬೇಕು. 2 ಮಾತ್ರ ನಿಂದು. ಸೆಕೆಂಡ್ ಟೈಮ್ ಅಂತ. ನೆಕ್ಸ್ಟ್ ಸತಿ ಬಂದಾಗ 3rd ಟೈಮ್ ಹಿಡಿಬೋದು ನೀನು. ಸೀನಿಯರ್ ನಾನು. 3rd ಟೈಮ್ ಬಂದು ನಾನು ಹಿಡಿಬೋದು. ಓಹೋ, ಹಂಗೆ ಬಂದ್ವಿ. ಅದೇ ಪೋಲ್ ಇದೆಯಲ್ಲ, ಅದೇ ಫೈನಲ್ ಪೀಕ್. ಫುಲ್ ಮುಗಿಸ್ತಾವ ಅಂತ ಒಂದು ಪೋಲಲ್ಲಿ ನಿಂತ್ಕೊಂಡು ಒಂದು ಫೋಟೋ ಹೊಡ್ಕೊಂಡು ಹೋಗೋದು ಅಷ್ಟೇ. ಫೋಟೋ ಹೊಡ್ಕೊಂಡು. ಆ್ಯಕ್ಚುಲಿ ಜನ ಎಷ್ಟು ಕಮ್ಮಿ ಇದ್ದಾರೆ ಗೊತ್ತಾ? ನಾವು ಲಾಸ್ಟ್ ಟೈಮ್ ಬಂದಾಗ ಫುಲ್ ಇಲ್ಲ, ಹತ್ತಕ್ಕೆ ಜಾಗ ಇಲ್ಲ, ಅಷ್ಟು ಜನ ಇದ್ರು. ಎಲ್ಲ ಬಂದು ಹೋಗ್ಬಿಟ್ಟವ್ರ? ಇಲ್ಲ ಇವತ್ತು ಭಾನುವಾರ ಅಂತನ, ಇಲ್ಲ ಶನಿವಾರನೇ ಬಂದ್ಬಿಟ್ಟಿದ್ದೀರಾ? ಗೊತ್ತಿಲ್ಲ. ನಾವು ಲಾಸ್ಟ್ ಟೈಮ್ ಬಂದಾಗೂ ಸಂಡೇನೇ ತಾನೇ ನಾವು ಬಂದಿದ್ದು. ಇಲ್ಲ, ಸಾಟರ್ಡೇನೇ ಇರಬೇಕು. ಸಂಡೇ ಟೈಮ್ ಸಿಗುತ್ತೆ ಅಂತ. ರೆಸ್ಟಿಗ? ಹಾಂ. ನೋಡಿ ಹಂಗೆ ಹತ್ಬಿಟ್ಟು ತಕ್ಕೊಳ್ಳೋದು. ಅಲ್ಲಿ ನೋಡಿ ಏನಾರು ಹತ್ಬಿಟ್ಟು ತಗೊಂಡಿರಲ್ಲ ಆ ಥರ. ಕಂಪಲ್ಸರಿ ಅದೊಂದು ಫೋಟೋ ಇರಲೇಬೇಕು. ನಾವು ಮಿಷನ್ ಪೀಕ್ ಕಂಪ್ಲೀಟ್ ಮಾಡಿದ್ವು ಅಂತ ಹೇಳಕ್ಕೆ. ನೋಡು, ChatGPT ಕೊಟ್ಟು ಇದನ್ನೆಲ್ಲ ಈ ಥರ ಇದು ಬರಬೇಕು ಅಂತ ತೆಗ್ದಿದ್ದೆ. ಈಗ ನೋಡಿ ಅದೇ ಥರ ಹೆಂಗೆ ಬರ್ತಾ ಇದೆ. ನ್ಯಾಚುರಲ್ ಸೂರ್ಯನ ಇವಾಗ ರೇಸ್ ನೋಡಿ ಹೆಂಗೆ ಬರ್ತಾ ಇದೆ ಅಲ್ವಾ? ಆ್ಯಕ್ಚುಲಿ ಅದೊಂದು ಫಿಲ್ಟರ್ ಬರುತ್ತಲ್ಲ, ಇವಾಗ ಎಲ್ಲರೂ ಫೇಮಸ್ ಆಗ್ತಿದ್ದಿಲ್ಲ ಫಿಲ್ಟ್ರು. ನಾನು ಅದು ಟ್ರೈ ಮಾಡಿ ಮೊನ್ನೆ ಒಂದು 3 ಫೋಟೋ ತೋರಿಸ್ತಾ ಇದ್ದೆ. ಇವಾಗ ನೋಡಿ ನ್ಯಾಚುರಲ್ ಆಗಿ ಬರ್ತಾ ಇದೆ ಲೈಟ್ ಬ್ಯಾಕ್ಗ್ರೌಂಡಲ್ಲಿ ನಮಗೆ. ನನಗೆ ನೋಡಿ ತಲೆ ಮೇಲೆ ಹೆಂಗ ಅವನೇ ಸೂರ್ಯ ಹಿಂಗೆ ನೋಡಿ. ನಂಬರ್ 1 ಅಂತ. ನಂಬರ್ 1 ನಾವು ಸೂರ್ಯ ನೋಡಿ ಹೆಂಗೆ ತಲೆ ಮೇಲೆ ಅವನೇ. ನಿನಗಿಲ್ಲ. ನಂದು ನಂಬರ್ 5 ಮರ್ಕ್ಯೂರಿ. ಅದಕ್ಕೆ ನಿನ್ಗಿಲ್ಲ ನೋಡು. ನಂಬರ್ 1 ಮಾತ್ರ ಸೂರ್ಯ ತಲೆ ಮೇಲೆ ಬರೋದಂಗೆ. ನಾನು ನಂಬರ್ 1 ಜೊತೆ ಇದೀನಲ್ಲ, ಸಾಕು. ನೆರಳಲ್ಲಿ ಇರ್ತೀಯ? ಸೂರ್ಯನ ನೆರಳಲ್ಲಿ ಇರ್ತೀನಿ. ಏನ್ ಮಾಡ್ತಾ ಇದೀಯ? ನಮ್ಮ ಟ್ರೆಕ್ಕಿಂಗ್ ಬ್ಯಾಗ್ ಅಲ್ಲಿ ಏನೇನಿದೆ ಅಂತ ತೋರಿಸ್ತೀನಿ. ಟ್ರೈಪಾಡ್ ಇದೆ, ಆಪಲ್ ಇದೆ, ಬನಾನಾ ಇದೆ, ಆರೆಂಜ್ ಇದೆ, ನನ್ನ ಫೇವ್ರೆಟ್. ಇಲ್ಲಿ ಏನೋ ಗೊತ್ತಿಲ್ಲ, ಐ ಆಮ್ ಅಬ್ಸೆಸ್ಡ್ ವಿತ್ ಆರೆಂಜಸ್. ಗೊತ್ತಾ? ಇಲ್ಲಿ ಸಖತ್ ಸ್ವೀಟ್ ಆಗಿರುತ್ತೆ ಆರೆಂಜು. ತಿನ್ನಕ್ಕೆ ಸಖತ್ ರಿಫ್ರೆಶ್ ಆಗೋಗುತ್ತೆ ತಿಂದಿದ ತಕ್ಷಣ. ಸ್ಮಾಲ್ ಇರುತ್ತಲ್ಲ ಅವು. ಚಿಕ್ಕದ ಆರೆಂಜ್ ಬರುತ್ತಲ್ಲ ಆ ಥರದ್ದು ತಿನ್ಕೊಂಡು ಆಮೇಲೆ ಅಲ್ಲಿ ಫೋಟೋ ತಕ್ಕೊಂಡು ಆಮೇಲೆ ಕೆಳಗಡೆ ಇಳಿಯೋದು. ಬಟ್ ಎಷ್ಟು ಖುಷಿ ಆಗ್ತದೆ ಗೊತ್ತಾ? ಆಪಲ್ ತಂದಿದ್ದೀನಿ ಮುಗಿಸ್ಬಿಟ್ಟೆ ಅಂತ ರೀಚ್ ಆಗಿದೀವಿ ಅಂತ ಫುಲ್ ವ್ಯೂ ನೋಡ್ಕೊಂಡು ಚೆನ್ನಾಗಿ ಅನಿಸ್ತದೆ. ತಗೊಳ್ಳಿ ಆಪಲ್ ತಿನ್ನೋದು. ಹಿಂಗೆ ಮನೆಯಿಂದ ತೊಳ್ಕೊಂಡ್ ಬಂದಿದ್ದೀನಿ, ಯೋಚನೆ ಮಾಡ್ಬೇಡಿ. ಊರಿಗೆ ನಾನು ತೊಳೆದಿರೋ ತಗೊಂಬಂದ್ಬಿಟ್ಟಿರ್ತೀನಿ ಅಂತ ಅದೇ ಚಿಂತೆ. ಅದಕ್ಕೆ ನೀಟಾಗಿ ವಾಶ್ ಮಾಡ್ಕೊಂಡು ತಗೊಂಬಂದಿದ್ದೀನಿ. ಫೈನಲಿ ಆನ್ ಮೆಜೆಂಟ್ ಪೀಕ್. ಈ ಪೋಲ್ ಹತ್ರ ಒಂದು ಸೆಲ್ಫಿ ಒಂದು ಅಲ್ವಾ, ಒಂದು ಫೋಟೋ ತೆಗೆಸ್ಕೊಂಡ್ರೆ ಮುಗೀತು. ನಾನು ಮುಗಿದೆ ಅಂತ ನಾನು ಕಂಪ್ಲೀಟ್ ಮಾಡಿದ್ದೀನಿ ಹಾಕ್ಬಿಟ್ರೆ ಒಂದು ಸ್ಟೇಟಸ್ ಅಪ್ಡೇಟ್ ಮಾಡಿಬಿಟ್ರೆ ಮುಗೀತು ಅಂತ. ಸಕ್ಸಸ್ಫುಲಿ 2 hours ಆಫ್ ಕ್ಲೈಂಬ್. ಈ ಪೀಕ್ ನೋಡಿ 5 ಕಿಲೋಮೀಟರ್ಸ್
5 ಕಿಲೋಮೀಟರ್ಸ್ ಮುಗೀತು. ಇದೊಂದು ಪೋಲ್ 5 ನೋಡ್ತಿದ್ದಕ್ಕೆ ಕಂಪ್ಲೀಟ್ kilometers. ಆಯಿತು ಅಂತ One ಅಚೀವ್ಮೆಂಟ್ way, ಇದು. yeah, one way is 5 kilometers. 2 hours. ಅಚೀವ್ಮೆಂಟ್ ಇದು ನೋಡ್ತಿದ್ದಂಗೆ ಒಂದು ಅಚೀವ್ಮೆಂಟ್ ಮುಗೀತು ಅಂತ. ಇದ್ರ ಮೇಲೆ ಹತ್ತು ಒಂದು ಫೋಟೋ ಹೊಡ್ಸ್ಕೊಬೇಕು ಅಚೀವ್ಮೆಂಟ್. ಆ್ಯಕ್ಚುಲಿ ಇದ್ರ ಮೇಲೆ ಹತ್ಬಿಟ್ಟು ತಗೋತಾರೆ, ಅಷ್ಟೆಲ್ಲ ಧೈರ್ಯ ಅಂತೂ ಇಲ್ಲ ಇಬ್ರಿಗೂ. ಧೈರ್ಯ ಇದೆ, ಬಿದ್ದರೆ ಯಾಕೆ ಬಿದ್ದರೆ ಅಂತ ಸುಮ್ಮನೆ ಫುಲ್ ಕೆಳಗಡೆ ಎಲ್ಲ ಸ್ಟೋನ್ಸ್ ಅಲ್ವಾ. ನಾನು 3 ಹೊಡ್ಬಿಟ್ಟಿದ್ದೀನಿ ಒಂದ್ಸಲ. ಅಷ್ಟೇ ಇವಾಗ ಸ್ವಲ್ಪ ಡಿಸ್ಟೆನ್ಸ್ ನಡ್ಕೊಂಡು ಬಂದಿದ್ದೀವಿ ಕೆಳಗಡೆ. ಸೊ ವಾಶ್ರೂಮ್ ಯೂಸ್ ಮಾಡಬೇಕು ಅಂತ ವಾಶ್ರೂಮ್ ಯೂಸ್ ಮಾಡಿ ಫ್ರೂಟ್ಸ್ ತಿನ್ನೋಣ ಅಂತ ಒಂದು ಸ್ಮಾಲ್ ಸ್ಟಾಪ್ ತೊಗೊಂಡು ಕುತ್ಕೊಂಡು ಫ್ರೂಟ್ಸ್ ಎಲ್ಲ ತಿಂದು ಇವಾಗ ಮತ್ತೆ ಹೊರಡಬೇಕು. ಖಾಲಿ ಆಗಿತ್ತಲ್ಲ ಅಪ್ಪ ನನಗೆ ಫುಲ್ ಹಸಿವು ಸ್ಟಾರ್ಟ್ ಆಗಿಬಿಡ್ತು. ಫುಲ್ಲು ಹೆವಿ ಹಸಿವಾಗೋಕ್ಕೆ ಸ್ಟಾರ್ಟ್ ಆಗೋಗ್ಬಿಡ್ತು. ಅದಕ್ಕೆ ಕುತ್ಕೊಂಡು ಬನಾನಾ ಮತ್ತು ಆರೆಂಜಸ್ ಎಲ್ಲ ತೊಗೊಂಡು ಬಂದಿದ್ವಿ. ಸೊ ತೊಗೊಂಡು ತಿಂದು ವಾಶ್ರೂಮ್ ಯೂಸ್ ಮಾಡಿ ಹೋಗ್ತಾ ಇದ್ದೀವಿ ಇವಾಗ. ಆ್ಯಕ್ಚುಲಿ ಇಲ್ಲಿ ನೋಡಿ, ಇದಂತೂ ಅಪ್ರಿಷಿಯೇಟ್ ಮಾಡಲೇಬೇಕು. ಆಲ್ಮೋಸ್ಟ್ ನಾವು ಒಂದು 5 ಕಿಲೋಮೀಟರ್ಸಲ್ಲಿ 5 to 6 ಟೈಮ್ಸ್ ನೋಡಿದ್ವಿ ಡಸ್ಟ್ಬಿನ್ಸು. ಅದು ಏನು 3 ಥರ, ಡಿಕಾಂಪೋಸಬಲ್ಲು, ರೀಸೈಕಲಬಲ್ಲು, ನಾನ್ ರೀಸೈಕಲಬಲ್ ಅದೆಲ್ಲ. ಅದಕ್ಕಂತೂ ನಿಜ ಅಪ್ರಿಷಿಯೇಟ್ ಮಾಡಲೇಬೇಕು, ಎಷ್ಟು ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಮತ್ತು ವಾಶ್ರೂಮ್ಸು ಅಷ್ಟೇ. ಈ ಥರ ಇವಾಗ ನಮ್ಮ ಇಂಡಿಯಾದಲ್ಲೇ ಆಗಲಿ ಎಲ್ಲದಕ್ಕೂ 5 ರೂಪೀಸು 10 ರೂಪೀಸ್ ಆ ಥರ ಇಸ್ಕೊಂಡು ಎಲ್ಲ ಪಬ್ಲಿಕ್ ಪ್ಲೇಸಸ್ಸಲ್ಲೂ ಇಟ್ಟರೆ ವಾಶ್ರೂಮು ಆಬ್ವಿಯಸ್ಲಿ ಯಾರು ಯೂಸ್ ಮಾಡಲ್ಲ. ಇದು ಫ್ರೀನೇ, ಅದು ಕ್ಲೀನ್ ಇಲ್ಲ, ಅದು ಆ್ಯಕ್ಚುಲಿ ಕ್ಲೀನ್ ಏನಿಲ್ಲ, ಬಟ್ ಫ್ರೀ ಅಲ್ವಾ, ದಟ್ಸ್ ಫೈನ್. ಇವಾಗ ನಾವು ಕ್ಲೀನ್ ಇಲ್ದಿರೋದಕ್ಕೆ ದುಡ್ಡು ಕೊಟ್ಟು ಹೋಗ್ತೀವಿ. ಸೊ ಇಲ್ಲೂ ಕ್ಲೀನ್ ಇಲ್ಲ, ಬಟ್ ಆಚೆ ಯಾರು ಮಾಡಲ್ಲ ಅಷ್ಟೇ. ಇಲ್ಲಿ ಹೋಗಿ ಅಲ್ಲೇ ಹುಡುಕೊಂಡು ಹೋಗಿ ಅಲ್ಲೇ ಮಾಡ್ತಾರೆ, ಹುಡುಕೊಂಡು ಬಂದು ಮಾಡ್ತಾರೆ. ಎಲ್ಲರೂ ಮಾಡೇ ಮಾಡ್ತಾರೆ. ಅಂಡ್ ಲಿಟ್ರಲಿ ನಾವು ಇಷ್ಟು ದೂರ ನಡ್ಕೊಂಡ್ ಬಂದಿದೀವಲ್ಲ, ಒಂದು ಕಡೆ ಕವರ್ ಬಿಡಿ, ಒಂದು ಪೇಪರ್ ಕೂಡ ನೋಡ್ಲಿಲ್ಲ ನಾವು. ಟಿಶ್ಯೂ ಪೇಪರ್ ಕೂಡ ಯಾರು ಎಲ್ಲೂ ಎಸ್ತಿಲ್ಲ. ನೀಟಾಗಿ ಎಲ್ಲರೂ ಬ್ಯಾಗ್ ಒಳಗಡೆ ಹಾಕೊಂಡು ತಗೊಂಬಂದ್ಬಿಟ್ಟು ಎಲ್ಲಿ ಡಸ್ಟ್ಬಿನ್ಸ್ ಇದೆಯೋ ಅಲ್ಲೇ ಡಂಪ್ ಮಾಡಿಬಿಟ್ಟು ಹೋಗ್ತಾರೆ. ಆ ಥರ ಇದಂತೂ ಇಲ್ಲಿ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ ನಮ್ಮಿಬ್ರಿಗೆ. ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡ್ತಾರೆ ಅಂದ್ರೆ ಅದು ಅವ್ರವ್ರಿಗೆ ನಮ್ಗೆ ಬಂದ್ಬಿಡುತ್ತೆ. ಓಕೆ, ನಾವ್ ಎಲ್ಲೂ ಎಸಿಬಾರ್ದು ಅನ್ನೋದು ನಾವೇ ಫುಲ್ ಕಾನ್ಶಿಯಸ್ ಸಿಗುತ್ತೆ ಅಂತ ನಮಗೆ ಗೊತ್ತಾದ್ಮೇಲೆ ಹೋಗಿ ಅಲ್ಲಿ ಹಾಕಿ ಹಾಕ್ತಿವಿ. ಹಿಂದೆ ಹೋದ್ರು ನಮ್ಗೆ ಸಿಗಲ್ಲ ಅಂತ ಗೊತ್ತಿಲ್ಲ ಅಂದ್ಮೇಲೆ ಎಲ್ ಬೇಕೋ ಅಲ್ಲಿ ಎಸ್ತೋಗ್ತೀವಿ. ನಾವೆಲ್ಲ ಹೋಗ್ತಾ ಇದ್ರೆ ಅಲ್ಲೊಂದು ಡಸ್ಟ್ಬಿನ್ ಸಿಗುತ್ತೆ ಅಂತ ನಮಗೆ ಗೊತ್ತಿದ್ರೆ ಅಲ್ಲಿ ಖಾಲಿವರೆಗೂ ವೇಟ್ ಮಾಡಿ ಅಲ್ಲಿ ಹಾಕಿ ಹಾಕ್ತಿವಿ. ಡಸ್ಟ್ಬಿನ್ ಇರಲ್ಲ ಸರೌಂಡಿಂಗು ಅಂದ್ರೆ ನಾವ್ ಏನ್ ಮಾಡ್ತೀವಿ, ಎಲ್ ಬೇಕು ಅಲ್ಲಿ ಎಸ್ಬಿಟ್ಟು ಹೋಗ್ತೀವಿ. ಹೆಂಗೋ ಮನೆಯವರು ಕ್ಯಾರಿ ಮಾಡಕ್ ಆಗಲ್ಲ ಅಂತ. ಏನಾದ್ರೂ ಪ್ರಾಬ್ಲಮ್ ಆಗ್ತಾರೆ, ಅಲ್ಲಿ ಎಲ್ ಬೇಕಲ್ಲಿ ಡಸ್ಟ್ಬಿನ್ ಸಿಗೋದಾದ್ರೆ ಅಲ್ಲಿ ಹೋಗಿ ಕರೆಕ್ಟಾಗಿ ಹುಡ್ಕೊಂಡು ಹೋಗಿ ಅಲ್ಲಿ ಹಾಕ್ತಾರೆ. ಈಗ ಡಸ್ಟ್ಬಿನ್ ಎಲ್ ಬೇಕಲ್ಲಿ ಸಿಗಲ್ವಲ್ಲ, ಅದಕ್ಕೆ ಏನ್ ಮಾಡ್ತಾರೆ, ಈಗ ಎಲ್ಲಿರುತ್ತೋ ಅಲ್ಲೇ ಎಸ್ಬಿಟ್ಟು ಹೋಗ್ತಾರೆ. ಹೋಗಲ್ಲಿ ಇಲ್ಲಿ ಮನೆವರೆಗೂ ಹುಡ್ಕೊಂಡು ಹೋಗಿ 5 ದಿನ 6 ದಿನ ಹೋಗಿರ್ತಾರೆ ಟ್ರಿಪ್ ಎಲ್ಲ. ಮನೆವರೆಗೂ ಹುಡ್ಕೊಂಡು ಹೋಗಿ ಎಸಿಯಕ್ಕಾಗುತ್ತಾ? ಅದು ಒಳ್ಳೇದೇ, ಹುಡ್ಕೊಂಡು ಹೋಗಿ ಎಸಿಬೇಕು. ಆದ್ರೆ ಏನ್ ಮಾಡಕ್ಕಾಗುತ್ತೆ, ಅದು ಅವಾಗ್ಲಿಂದ ಬಂದಿರೋದು ಏನು ಮಾಡಕ್ಕಾಗಲ್ಲ, ಅಷ್ಟು ಈಸಿ ಆಗೋಲ್ಲ ಆಕ್ಚುಲಿ. ಬಟ್ ಇಲ್ಲಿ ಎಲ್ಲಾರು ಎಷ್ಟು ಚೆನ್ನಾಗಿ ರೂಲ್ಸ್ ಫಾಲೋ ಮಾಡ್ತಾರೆ ಅಂದ್ರೆ, ಎಲ್ಲರೂ ಬ್ಯಾಗ್ ಒಳಗಡೆ ಹಾಕೋತಾರೆ, ಡಸ್ಟ್ಬಿನ್ ನೋಡಿದ ತಕ್ಷಣ ಬಂದ್ಬಿಟ್ಟು ಡಸ್ಟ್ಬಿನ್ ಒಳಗಡೆ ಎಲ್ಲ ಡಂಪ್ ಮಾಡ್ತಾ ಇದ್ದಾರೆ. ಇಟ್ಸ್ ರಿಯಲಿ ಗುಡ್ ಥಿಂಗ್. ಸೀರಿಯಸ್ಲಿ, ಯಾರು ಬೇಬಿ ಅಲ್ಲ ನಡೆಯೋದೇ ಕಷ್ಟ, ಇನ್ನು ಸೈಕಲ್ ಹೊಡ್ಕೊಂಡು ಹೋಗ್ತಾ ಇದಾರಲ್ಲ, ಇನ್ನು ಯಾವ ಥರ ಇರಬೇಡ ಸ್ಟ್ಯಾಮಿನಾ. ಹೆಂಗ್ ಕಟ್ಕೊಂಡು ಅಲ್ಲ, ಈ ಬೀಳ್ತಾ ಇದೆಯಲ್ಲ ಸೂರ್ಯನ ಕಿರಣ, ಶೆಕೆ ಆದ್ರೂ ಆಗ್ಲಿ ಟ್ಯಾನ್ ಆಗ್ಬಾರ್ದು ಅಷ್ಟೇ. ಅದಕ್ಕೆ ಹಿಂಗ್ ಕವರ್ ಮಾಡ್ಕೊಂಡ್ಬಿಟ್ಟಿದೀನಿ. ಇಲ್ಲಿ ಬೀಳೋ ಕಿವಿಗೆ ಹೆಂಗ್ ಗೊತ್ತಾ, ಕಿವಿ ಬಿಸಿ ಆಗ್ತಾ ಇದೆ ಬಿಸಿಲಿಗೆ. ನಾನ್ ನೋಡಿ ಯಾರೋ ಒಂಥರನೇ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಇದೇ ತರ ಕವರ್. ನೋಡಿ ಇಲ್ಲಿ ಅವಾಗ್ಲೇ ನಾವು ತೋರಿಸಿದ್ವಲ್ಲ ಹೋಗ್ತಾ ಹಸುಗಳೆಲ್ಲ ಹೆಂಗ್ ಬಿಸಿಲಲ್ಲಿ ಮಲಗಿತ್ತು ಅಂತ. ಇವಾಗ ನೋಡಿ ಎಲ್ಲ ನೆರಳಿಗೆ ಹೋಗ್ಬಿಟ್ಟು ಸೇರ್ಕೊಂಡ್ಬಿಟ್ಟಿದೆ. ಮರದ ಕೆಳಗಡೆ ಎಷ್ಟೊಂದು ಹಸುಗಳಿದೆ. ಆಮೇಲೆ ನಾನು ಇವ್ರಿಗೆ ಕೇಳ್ತಾ ಇದ್ದೆ, ಅಂದರೆ ನೀರು ಏನಾದರೂ ದಾಹ ಆದರೆ ಹಸುಗಳಿಗೆ ನೀರೆಲ್ಲ ಎಲ್ಲಿ ಕುಡಿಯುತ್ತೆ ಅಂತ. ಅಲ್ಲಿ ಒಂದು ಪುಟಾಣಿ ಸ್ಟ್ರೀಮ್ ಥರನೂ ಹೋಗ್ತಾ ಇದೆ, ನೀರು ಹರಿತಾ ಇದೆ. ಅಲ್ಲಿ ಎಲ್ಲ ನೀರು ಕುಡ್ಕೊಂಡು ಎಷ್ಟೊಂದು ಹಸುಗಳೆಲ್ಲ ನೆರಳಲ್ಲಿ ಇವಾಗ ಮಲ್ಕೊಂಡಿದ್ದಾವೆ. ನೋಡಿ ಇಲ್ಲಿ ಎಷ್ಟು ಹಸು ಇದೆ. ಇಲ್ಲಿ ನೋಡಿ, ಇಲ್ಲಿ ಟ್ರಕ್ ಪಾಸ್ ಆಗ್ತಾ ಇದೆಯಲ್ಲ, ಅದರಲ್ಲಿ ಎಷ್ಟೊಂದು ಕುದುರೆ ಮತ್ತು ಹಸುಗಳು ಎಲ್ಲ ಇದೆ. ಮೋಸ್ಟ್ಲಿ ಅವರು ಮೇಯ್ಸೋದಕ್ಕಂತ ಇಲ್ಲಿ ಬಿಟ್ಬಿಟ್ಟು ಆಮೇಲೆ ಮತ್ತೆ ವಾಪಸ್ ಕರ್ಕೊಂಡು ಹೋಗ್ತಾ ಇದ್ದಾರೆ. ಯಾವಾಗ ಬಿಟ್ಟಿದ್ರು ಅಂತ ಗೊತ್ತಿಲ್ಲ, ಬಟ್ ಇಲ್ಲಿ ಎಷ್ಟೊಂದು ಕುದುರೆಗಳು ಮತ್ತು ಇನ್ನೊಂದು ಕಂಪಾರ್ಟ್ಮೆಂಟಲ್ಲಿ ಹಸುಗಳು ಎಲ್ಲ ಈ ಟ್ರಕ್ ಒಳಗಡೆ ಹಾಕ್ಕೊಂಡು ಮತ್ತೆ ವಾಪಸ್ ಕರ್ಕೊಂಡು ಹೋಗ್ತಾ ಇದ್ದಾರೆ ಮಾರ್ನಿಂಗು. ಆಲ್ಮೋಸ್ಟ್ ನಾವು ಕೆಳಗಡೆ ಇಳಿಯೋಷ್ಟರಲ್ಲಿ 10:30 ಆಗಿತ್ತು. ಸೊ ಈ ಟೈಮಲ್ಲಿ ಅವ್ರು ಅರ್ಲಿ ಮಾರ್ನಿಂಗೇ ಬಿಟ್ಟಿದ್ರು ಅನ್ಸುತ್ತೆ, ಅಥವಾ ನಿನ್ನೆ ಬಿಟ್ಟಿದ್ರು ಏನೋ ಗೊತ್ತಿಲ್ಲ. ಎಲ್ಲ ಟ್ರಕ್ಕಲ್ಲಿ ಇವಾಗ ಕರ್ಕೊಂಡು ಹೋಗ್ತಾ ಇದ್ದಾರೆ ವಾಪಸ್ಸು.
ಫೈನಲಿ ಮತ್ತೆ ಸ್ಟಾರ್ಟಿಂಗ್ ಪಾಯಿಂಟಿಗೆ ರೀಚ್ ಆದ್ವಿ. ನಾವು ಅರ್ಲಿ ಮಾರ್ನಿಂಗ್ ಇಲ್ಲಿಂದಾನೇ ಸ್ಟಾರ್ಟ್ ಮಾಡಿದ್ದು ಬೆಟ್ಟ ಹತ್ತೋದಕ್ಕೆ. ಸ್ಟಾರ್ಟಿಂಗ್ ತೋರಿಸಿದ್ವಲ್ಲ ವಿಡಿಯೋದಲ್ಲಿ. ಆ್ಯಂಡ್ ಹತ್ತೋದಕ್ಕೆ ಒಂದು 2 ಅವರ್ಸ್ ಆಯಿತು. ಆ್ಯಂಡ್ ಇಳಿಬೇಕಾದ್ರೂ ಅಷ್ಟೇ ಸ್ವಲ್ಪ ನಿಧಾನಕ್ಕೆ ಬಂದ್ವಿ. ಅಲ್ಲೂ ಅಷ್ಟೇ ಒಂದು ಸ್ವಲ್ಪ ಹೊತ್ತು ಕುತ್ಕೊಂಡು ವ್ಯೂನ ಎಂಜಾಯ್ ಮಾಡಿಕೊಂಡು ಪಿಕ್ಸ್ ಆ್ಯಂಡ್ ವಿಡಿಯೋಸ್ ಎಲ್ಲ ತೊಗೊಂಡು ಆಮೇಲೆ ನಿಧಾನಕ್ಕೆ ಕೆಳಗಡೆ ಇಳ್ಕೊಂಡು ಬಂದ್ವಿ. ಅಷ್ಟೊಂದೇನು ಹರಿ ಮಾಡಲಿಲ್ಲ ನಾವು. ಆ್ಯಂಡ್ ಆಲ್ಮೋಸ್ಟ್ 12 ಕಿಲೋಮೀಟರ್ಸ್ ವಾಕ್ ಮಾಡಿದ್ವಿ. ಆ್ಯಂಡ್ 18,000 ಸ್ಟೆಪ್ಸ್ ಮೇಲೆ ಆಯಿತು. ಸೊ ಫಿಸಿಕಲಿ ಮೆಂಟಲಿ ಎಲ್ಲ ಒಂಥರ ರಿಲ್ಯಾಕ್ಸ್ಡ್ ಫೀಲ್ ಆಯಿತು. ಸೊ ಫೆಲ್ಟ್ ರಿಯಲಿ ಹ್ಯಾಪಿ ಆ್ಯಂಡ್ ರಿಲ್ಯಾಕ್ಸ್ಡ್. ಒಳ್ಳೆ ಫಿಸಿಕಲ್ ಆ್ಯಕ್ಟಿವಿಟಿ ಆಯಿತು. ಅಷ್ಟೇ, ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಹೋಪ್ ಈ ವಿಡಿಯೋ ಎಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಪ್ಲೀಸ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಟು ಆಸಿ ಸ್ಟೋರೀಸ್ ಯೂಟ್ಯೂಬ್ ಚಾನಲ್. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್ ಆ್ಯಂಡ್ ಲವ್ ಯು ಆಲ್.